ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗಿಷ್ಟ ಅದರಲ್ಲಿ ಯಾವುದಾದ್ರೂ ಒಂದು ಕಮೆಂಟ್ ಕೊಡಿ. ಇನ್ನು ನಾನು ಯಾವ ಥರ ವ್ಲಾಗ್ ಮಾಡಬೇಕು ಅದನ್ನು ಕೂಡ ಅಪ್ಡೇಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಜಸ್ಟ್ ಒಂದು ಸಿಂಪಲ್ ಕುಕ್ಕಿಂಗ್ದು ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ, ಅದು ನಮ್ಮ ತಾಯಿ ಜೊತೆಗೆ. ಸೊ ಮುಂದಿನ ಕಂಟೆಂಟ್ ಏನಿರುತ್ತೋ ಅದನ್ನ ನೀವೇ ನೋಡಿ ಎಂಜಾಯ್ ಮಾಡಿ. ಹೋಪ್ ಯು ಆಲ್ ಲೈಕ್ ಇಟ್. So please don't forget to subscribe my YouTube channel. Continue ಮಾಡಿ ಹಾಗೆ. ಇಲ್ಲಿ ಅನ್ನ ಇದೆ, ಆಲ್ರೆಡಿ ಸೊಪ್ಪು ರೆಡಿ ಆಗಿದೆ. ಬೇಳೆ, ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಏನು ಮಾಡಬೇಕಾದ್ರೆ ಹಾಕಿ ಬೇಯಿಸ್ಬಿಟ್ಟು ಮಸ್ತ್ ಬಿಡೋದು. ಆಮೇಲೆ ಮಿಕ್ಸಿಗಾದ್ರೆ ಹಾಕ್ಬೋದು, ಮಸ್ತ್ ಬಿಡೋದು. ಆಮೇಲೆ ಈ ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡೋದು. ಸ್ವಲ್ಪ ಜೀರಿಗೆ ಹಾಕಿ ಸೊಪ್ಪು ಸಾರು ರೆಡಿ ಆಯ್ತು. ಅಷ್ಟೇನಾ ಸೊಪ್ಪು ಸಾರು? ಅಷ್ಟೇ ಸೊಪ್ಪು ಸಾರು. ಎಷ್ಟು ನಿಮಿಷದಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ? ಅನ್ನ ಸಾರು ಹಾಫ್ ಅನ್ ಅವರ್, ಅರ್ಧ ಗಂಟೆದಲ್ಲಿ ಅನ್ನ ಮತ್ತೆ ಸಾರು ಎರಡು ಮಾಡ್ಬಿಡ್ತೀರಾ? ಸಾರು ಎರಡು ಮಾಡ್ತೀವಿ. ಸೂಪರ್. ನಂಚ್ಕೊಳಕ್ಕೆ ಸ್ವಲ್ಪ ಪಲ್ಯ. ಏನು ಪಲ್ಯ ಮಾಡ್ತೀರಾ? ಬೀನ್ಸು. ಆಮೇಲೆ ನಂಚ್ಕೊಳಕ್ಕೆ ಹಪ್ಪಳ. ಅಷ್ಟೇನಾ? ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಈಗ ಹೋಳಿಗೆ ಪ್ರಿಪೇರ್ ಮಾಡ್ತಾ ಇದೀನಿ, ಕಾಯಿ ಹೋಳಿಗೆ. ಯಾರು ನನಗೋಸ್ಕರನಾ? ಮಾಡ್ಬಿಟ್ಟು ಕಾಯಿಗೋಸ್ಕರ ಕಾಯಿ ಹೋಳಿಗೆ ರೆಡಿ ಮಾಡ್ತಾ ಇದೀನಿ. ಈಗ ಹೇಗೆ ಮಾಡೋದಿದು ಕಾಯಿ ಹೋಳಿಗೆ? ಕಾಯಿ ತೆಂಗಿನಕಾಯಿ ತುರಿದು ಬಿಡೋದು. ತುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ನುಣ್ಣಗೆ ಹಾಕೊಂಡು, ಮಿಕ್ಸಿಗೆ ನುಣ್ಣಗೆ ಹಾಕೊಂಡ್ಬಿಟ್ಟು ಅದನ್ನ ಪಾಕ ತೆಗಿಬೇಕು. ಬೆಲ್ಲ ಪುಡಿ ಮಾಡಿ ಪಾಕಕ್ಕಿಟ್ಟು, ಮತ್ತೆ ಕಾಯಿಗೆ ಸ್ವಲ್ಪ ಒಂದು ಚಿರೋಟಿ ರವೆ ಸ್ವಲ್ಪ ಹಾಕೊಂಡು, ಸ್ವಲ್ಪ ಗಸಗಸೆ ಎಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಏಲಕ್ಕಿ ಎಲ್ಲ ಹಾಕೊಂಡು ಅದನ್ನ ಪಾಕ ತೆಗಿಯೋದು. ಚೆನ್ನಾಗಿ ಸ್ವಲ್ಪ ಕೊಬ್ಬರಿ ಎಲ್ಲ ಅದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೋಬೇಕು. ಹೀರ್ಕೊಂಡ್ಮೇಲೆ ಚೆನ್ನಾಗಿ ಅದವಾಗಿ ಪಾಕ ಬರಬೇಕು. ಅರ್ಧ ಗಂಟೆ ಮಿನಿಮಮ್, ಒಂದು ಅರ್ಧ ಗಂಟೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಪಾಕ ತಗೋಬೇಕು. ಪಾಕ ತಗೊಂಡ್ರೆ ಅದು ಕಾಯಿ ಹೋಳಿಗೆ ರೆಡಿ. ಸರಿ, ರೆಡಿ ಮಾಡಿ ಹೇಗೆ ಮಾಡ್ತೀರಾ ನೋಡೋಣ. ಫೈನಲ್ ಲುಕ್. ಆಕ್ಚುಲಿ ಏನಾಗಿದೆ, ಹೂರ್ಣ ಕೆಟ್ಟೋಗ್ಬಿಟ್ಟಿದೆ. ಆಕ್ಚುಲಿ ಹೂರ್ಣ ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗಾಗಲೇ ನೈಟ್ ಟೈಮ್ ಬಂದ್ಬಿಟ್ಟು 8 ಗಂಟೆ ಮೇಲೆ ಆಗಿದೆ. ಅದಿನ್ನೂ ಸ್ವಲ್ಪ ಹಾರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡೋಣ, ಮುಂದಿನ ವ್ಲಾಗ್ದಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ತೀವಿ. ನಾನು ಬೊಂಬೆ ಇಟ್ಕೊಡ್ತೀನಿ, ನೀನು ಹಾಯ್ ಮಾಡು. ಹಾಯ್ ಮಾಡು, ಹಾಯ್ ಮಾಡು. ಬೊಂಬೆ ಇಟ್ಕೊಡ್ತೀನಿ, ಕೊಡಿಲಿ. ಹಾಯ್ ಮಾಡು, ಕೊಡಿಲಿ. ಏನಾಯ್ತು? ಫೋನ್ ಕೊಡಿಲಿ, ಬೊಮ್ಮ ಇಟ್ಕೊಡ್ತೀನಿ, ಕೊಡಿಲಿ, ಕೊಡಿಲಿ. ಇಲ್ಲಿ ಚಿನ್ನಿ ಕೊಡು, ನಮ್ಮಮ್ಮ ಫೋನು, ನಮ್ಮಮ್ಮ ಫೋನ್ ಕೊಡು, ಕೊಡೋ ಇಲ್ಲಿ, ಕೊಡೋ ಇಲ್ಲಿ. ನೋಡ್ಬೋದು ನೀವು. ಸೊ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಬಂದಿದ್ದಾರೆ. ಮಮ್ಮಿ ಇವ್ರ ಊರಿಂದ ಬಂದಿದ್ದಾರೆ. ನಮಗೆ ಅಜ್ಜಿ ತಾತ ಇಬ್ಬರೂ. ಪಾಪ ಅಜ್ಜಿ ಎಷ್ಟು ಪ್ರೀತಿಯಿಂದ ತಾತಕ್ಕೆ ಪ್ರಸಾದ ಕೊಡ್ತಿದ್ದಾರೆ ದೇವಸ್ಥಾನದ್ದು. ಏನೂ ಇಲ್ಲ ಅಜ್ಜಿ. ಈ ಡೆಕೋರೇಷನ್ ಇನ್ನೂ ತೆಗ್ದಿಲ್ಲ, ಬಲೂನ್ಸ್ ಚೆನ್ನಾಗಿದೆ ಅಂತ ಹಾಗೆ ಬಿಟ್ಟಿದ್ದಾರೆ. ನೋಡಬೇಕು, ಫ್ರೀ ಆಗಿರೋಬೇಕಾದ್ರೆ ತೆಗಿಬೇಕು. ಅದಾದಮೇಲೆ ಬೋಂಡ ತಗೊಂಬಂದಿದ್ರು, ಬೋಂಡ ಬಜ್ಜಿ ಎಲ್ಲ ತಿಂತಾಯಿದ್ದೀನಿ, ಬೋಂಡ ಬಜ್ಜಿ. ಸೊ ಹೀಗೆ ಜಸ್ಟ್ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ ಈ ಟೈಮ್ನಲ್ಲಿ. ಬಟ್ ಅದು ಅಡುಗೆದು ಹೋಳಿಗೆ ಮಾಡೋದು ಒಂದು ಸ್ವಲ್ಪ ಇದಾಯಿತು. ನೋಡುವ ಮುಂದಿನ ವ್ಲಾಗಲ್ಲಿ ಹೋಳಿಗೆ ಮಾಡೋದು ಹೇಗೆ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಕ್ಚುಲಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ. ಮನೇಲೆಲ್ಲನೂ ಅವರೇ ಮಾಡೋದು ಅಡುಗೆ. ನಾವು ಯಾರಾದರೂ ಮಾಡೋಕ್ಕೆ ಹೋದರೂ ಅವ್ರು ಒಪ್ಕೊಳಲ್ಲ. ಅವ್ರು ಎಷ್ಟೇ ಇದಾಕಿ ಕೆಲಸ ಆಗಲಿ ಹೋಗ್ಬಿಟ್ಟು ಬಂದು ಬೇಕಾದರೆ ಮಾಡ್ತಾರೆ. ಸೊ ಆ ಥರ ಅವರು ಅಡುಗೆ ಏನೇನು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಅವರೇ ತೊಗೊಂಡಿರೋದು, ಪ್ರತಿಯೊಂದು ಅವರೇ ಮಾಡ್ತಾರೆ. ಸೊ ಫುಲ್ಲು ಚೆನ್ನಾಗಿರೋ ಫುಡ್ ಇಕ್ಕಿ ನಮ್ಮನ್ನು ಈ ಥರ ಮಾಡಿದ್ದಾರೆ, ದಪ್ಪಗೆ ಗುಂಡಿಗೆ
ಗೈಸ್, ಇರೋದು ಒಂದು ಲೈಫು. ಯಾರು ಎಷ್ಟು ದಿನ ಇರ್ತೀವಂತ ಗೊತ್ತಿಲ್ಲ. ಇರೋಷ್ಟು ದಿನ ಚೆಂದಾಗಿ ಇದ್ಬಿಟ್ಟು ಹೋಗಬೇಕು ಅಂತಲೇ ನನಗೆ ಮೇಯ್ನ್ ಥೀಮ್ ಇರೋದು. ಸೊ ನೀವು ಯಾರಾದರೂ ವೀಡಿಯೋಸ್ ಮಾಡಿ ನಿಮ್ಮ ಸಂತೋಷನ ನೀವು ಹಂಚ್ಕೋಬೇಕಾದ್ರೆ ಜಸ್ಟ್ ನಿಮಗೆ ಲೈಕ್ ಟೈಮ್ ಪಾಸ್, ಇಲ್ಲಾಂದರೆ ಟೈಮ್ ಪಾಸ್ ಅಂತ ಹೇಳಲ್ಲ, ಸೊ ನಿಮ್ಮಿದು ಕೂಡ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಲೈಫಲ್ಲಿ. ಜನಗಳು ನೋಡಲಿ, ಅವ್ರಿಗೂ ನಿಮ್ಮ ಪರಿಚಯ ಆಗುತ್ತೆ, ನೀವು ಯಾವ ಥರ ಇರ್ತೀರ ಅಂತ. ಮೇ ಬಿ ಎಲ್ಲರೂ ಸೇಮ್ ಇರೋದಿಲ್ಲ, ಅವರು ಪರ್ಸನ್ ಜೊತೆ ಇರಬೇಕಾದ್ರೆ ಡಿಫ್ರೆಂಟ್ ಇರ್ಬೋದು, ಈ ಥರ ವೀಡಿಯೋಸಲ್ಲೇ ಡಿಫ್ರೆಂಟ್ ಆಗಿರ್ಬೋದು, ಗೊತ್ತಾಗಲ್ಲ. ಸೊ ಇರೋಷ್ಟು ಜೀವ ಚೆನ್ನಾಗಿರೋಣ, ನಮಗೆ ನಾವೇ ಮೋಟಿವೇಶನ್ ತೊಗೋಬೇಕು, ನಮಗೆ ನಾವೇ ಎಲ್ಲ ಇದು ಮಾಡಬೇಕು. ಸೊ ನಮ್ಮ ಸೋಲ್ನ ಬಿಲೀವ್ ಮಾಡಬೇಕು, ನಮ್ಮನ್ನು ಬಿಲೀವ್ ಮಾಡಬೇಕು, ಅಷ್ಟೇ. ಇರೋಷ್ಟು ದಿನ ಚೆನ್ನಾಗಿದ್ಬಿಟ್ಟು ಹೋಗೋಣ, ಅಷ್ಟೇ ಒಂದು ಜೀವನ ಇರೋದು. ದೇವ್ರು ಕೊಟ್ಟಿರೋ ವರ, ಅದು ಪುಣ್ಯ ಅನ್ಬೋದು. ನಮ್ಮಂಥ ಅದೃಷ್ಟವಂತ ಯಾರೂ ಇಲ್ಲ, ಅದೇ ಥರ ನಮ್ಮಂಥ ಕಷ್ಟಪಡೋರು ಯಾರೂ ಇಲ್ಲ. ಏನು ಬೇಕು? ಚಿಕನ್ ಬೇಕು. ಎಷ್ಟು ಬೇಕು? ಚಿಕನ್ ಎಷ್ಟು ಬೇಕು? ಫಿಶ್ ಬೇಕು. ಫಿಶ್ ಬೇಕಾ? ಎಷ್ಟು ಬೇಕು ಫಿಶ್ಶು? 1 kg. ಹಾಂ, 1 kg. 1 kgಯಾ? ಸಾಕ 1 kg? ఇంకేం కావాలా? ಕುರ್ಕುರೆ, ದಾಪ. ತಗೊಳ್ಳಿ ಚಿಕನ್ನು. ಕುರ್ಕುರೆ. ಕುಲ್ಕುಲೆ ಬೇಕಾ? ತಗೋ. ಇನ್ನೇನು ಬೇಕು? ಪಿಟ್ಟು. ತಗೋ. ಇನ್ನೇನು ಬೇಕು? ಲಾಲಿಪಾಪ. ಲಾಲಿಪಾಪಾ? ತಗೋ. ಇನ್ನೇನು ಬೇಕು? ಜ್ಯೂಸಾ? ತಗೋ. ನೆಕ್ಸ್ಟು ಕಾಫಿ ಪುಡಿಯಾ? ಕಾಫಿ ಮಾಡೋಕ್ಕೆ ಬರುತ್ತಾ? ತಗೋ. ಆಮೇಲೆ ಇನ್ನೊಂದಾ? ತಗೋ. ಕಾಫಿ ಪುಡಿ ಕೊಟ್ಟನಲ್ಲ, ಅಷ್ಟೇ ಸಾಕು. ಇನ್ನೇಂತಕ್ಕೆ? ನಾನಮ್ಕ? ತಗೋ. ಅಪ್ಪಗ? ತಗೋ. ವೆಲ್ಕಮ್. ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಯಾವ ಥರ ವ್ಲಾಗ್ ಬೇಕೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನನಗೆ ಪ್ರೈವೇಟಾಗಿ ಮೆಸೇಜ್ ಮಾಡಿ. ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕಂಟೆಂಟ್ ಕೊಡೋದಕ್ಕೆ. ಸೊ ಧನ್ಯವಾದಗಳು. ಇನ್ನೂ ನೀವೆಲ್ಲ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.